ಓಂ ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ತೀರ್ಥರ ಟೀಕಾ ನೋಡಿದ್ದೀವಿ, ಜಯತೀರ್ಥ ಟೀಕಾ ನೋಡ್ತಿದ್ದೇವೆ. ಇದಕ್ಕೆ ತತ್ವಪ್ರದೀಪ ಟೀಕಾ ಪ್ರಾಯ ಲುಪ್ತ ಆಗಿ ಹೋಗಿರಬೇಕು. ಅದನ್ನು ತತ್ವಪ್ರದೀಪಕಾರರಾದಂಥ ತ್ರಿವಿಕ್ರಮ ಪಂಡಿತರು ಬರೆದಿದ್ದಿರಬೇಕು. ಆದರೆ ಏನೋ ಲಿಪಿಕಾರರ ಪ್ರಮಾದದಿಂದ, ಕಾಪಿ ಮಾಡುವವರ ಪ್ರಮಾದದಿಂದ ಅದು ಲುಪ್ತ ಆಗಿರಬೇಕು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯಪಡ್ತಾರೆ. ಅದನ್ನು ಮುಂದೆ ನೋಡೋಣ. ಅಲ್ಲಿ ತತ್ವಪ್ರಕಾಶಕ ಭಾಗದಲ್ಲಿ ಕಿಂ ತದ್ ಯೋಗಶಾಸನಂ ಇತ್ಯತಃ ಸೋಷ್ಣುತೆ ಇತಿ ಆ ಭಾಗ ಮುಗಿದಿದೆ, ಆ ವಾಕ್ಯ ಸಮಾಪ್ತ ಆಗಿದೆ. ಈ ಪ್ರಕರಣದಲ್ಲಿ ಅಸ್ಯ ಈ ಜೀವನಿಗೆ ತದ್ಯೋಗಂ ಆ ಭಗವಂತನ ಜೊತೆಗೆ ಸಂಬಂಧವನ್ನು ಶಾಸ್ತಿ ಹೇಳ್ತಾ ಇದೆ ಅಂತಿಷ್ಟು ಬಂದಿದೆ. ಅಲ್ಲಿ ಏನು ಶಾಸನ ಅದು ಅಂದರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ಹೀಗೆ ಶಾಸನ. ಇತ್ಯಾದಿ ಅಂತ ಏನಿದೆಯಲ್ಲ, ಇತ್ಯಾದಿ ವಾಕ್ಯಂ ಇವೇ ಮೊದಲಾದ ವಾಕ್ಯ ಸಮೂಹ ಅನ್ನೋದು ಶಾಸ್ತಿ ಅಂತ ಮೂಲ ಕ್ರಿಯಾಪದ ಇದೆ, ಸೂತ್ರದಲ್ಲಿ ಕ್ರಿಯಾಪದ ಇದೆ, ಅದನ್ನ ಸ್ವೀಕಾರ ಮಾಡಬೇಕು. ಈ ಒಂದು ಸೂತ್ರಕ್ಕೆ ಇನ್ನೂ ಒಂದು ಅರ್ಥವನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಜಯತೀರ್ಥರು. ಇದು ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಅರ್ಥ. ಅಥವಾ ಹೇತ್ವಂತರೇಣ ದೇಹಾದೀನಾಂ ಅನ್ನಮಯಾದಿತ್ವ ನಿರಾಸಕಂ ಏತತ್ ಸೂತ್ರಂ. ಇನ್ನೂ ಒಂದು ಕಾರಣದಿಂದ, ಮತ್ತೊಂದು ಹೇತುವನ್ನು, ಯುಕ್ತಿಯನ್ನು ತೋರಿಸಿ ಈ ಅನ್ನಮಯತ್ವ ಪ್ರಾಣಮಯತ್ವ ಮೊದಲಾದದ್ದು ಪರಮಾತ್ಮನಿಗೆ ಬರ್ತದೆ ಹೊರತು ದೇಹಾದಿಗಳಿಗೆ ಯಾವ ಕಾರಣಕ್ಕೂ ಕೂಡ ಬರೋದಿಲ್ಲ. ದೇಹ ಮೊದಲಾದವುಗಳನ್ನು ಇಲ್ಲಿ ಇಟ್ಕೊಳ್ಬಾರ್ದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮೊದಲಾದವುಗಳನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು ಪರಮಾತ್ಮನನ್ನ ಮಾತ್ರ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಹೊರಟಿರುವುದು ಈ ಸೂತ್ರ. ತದುಕ್ತಂ ಯೋಗಂ ಅನ್ನಮಯಾಧ್ಯೈಹಿ ಯತ್ ಫಲತ್ವೇನ ಅಸ್ಯ ಶಂಸತಿ ಸ್ಥಾನದ್ವಯೇಪಿ ಅತಃ ಕೋಶಾ ಏತೆ ಅತಿಸಾಹಸಂ ಅಂತ ಇದು ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಶ್ಲೋಕ. ಈ ಎರಡು ಪ್ರಕರಣಗಳಲ್ಲಿ, ತೈತ್ತಿರೀಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಹಾಗೆ ಭೃಗುವಲ್ಲಿಯಲ್ಲಿ, ಅದನ್ನು ಮುಂದೆ ಹೇಳ್ತೇನೆ. ಈ ಶ್ರುತಿವಾಕ್ಯ ಜೀವನಿಗೆ ಅನ್ನಮಯಾದಿಗಳ ಜೊತೆಗೆ ಸಂಬಂಧವನ್ನು ವರ್ಣನೆ ಮಾಡ್ತಾ ಇದೆ. ಅನ್ನಮಯಾದ್ಯೈಹಿ ಯೋಗಂ ಅಸ್ಯ ಈ ಜೀವನಿಗೆ ಅನ್ನಮಯಾದ್ಯೈಹಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ ಈ 5 ರೂಪಗಳೊಂದಿಗೆ ಯೋಗವನ್ನು ಈ ವೇದವಾಕ್ಯವು ಹೇಳ್ತಾ ಇದೆ. ಎಲ್ಲಿ ಹೇಳ್ತಾ ಇದೆ ಅಂದರೆ ಸ್ಥಾನದ್ವಯ, 2 ಕಡೆ, ಬ್ರಹ್ಮಾನಂದವಲ್ಲಿಯಲ್ಲಿ ಮತ್ತು ಭೃಗುವಲ್ಲಿಯಲ್ಲಿ. ಅತಃ ಆದ್ದರಿಂದ ಕೋಶಾ ಏತೆ ಇತಿ ಅತಿಸಾಹಸಂ. ಇವೆಲ್ಲವೂ ಕೂಡ ಕೋಶಗಳು, ಅನ್ನಮಯ, ಪ್ರಾಣಮಯ ಮೊದಲಾದ 5 ಕೋಶಗಳು ಅಂತೇನು ಬೇರೆಯವರು ವ್ಯಾಖ್ಯಾನ ಮಾಡ್ತಾರೆ. ಆ ಎಲ್ಲ ವ್ಯಾಖ್ಯಾನಗಳು ಕೂಡ ಸಾಹಸದ ವ್ಯಾಖ್ಯಾನ, ಅದೇನು ಸರಿಯಾಗಿ ಅರ್ಥವನ್ನು ವಿಚಾರ ಮಾಡಿ ಹೇಳಿದ ವ್ಯಾಖ್ಯಾನಗಳಲ್ಲ. ಶ್ರುತಿಯ ನಿರ್ದೇಶನವನ್ನು ಮೀರಿ ಮಾಡಿದಂತಹ ಸಾಹಸಪೂರ್ಣವಾದ ವ್ಯಾಖ್ಯಾನ. ಮತ್ತು ಅತಿಸಾಹಸ ಅಂತನ್ನುವುದಕ್ಕೆ ಅದು ಸರಿಯಾದ್ದಲ್ಲ, ಉಚಿತವಾದ್ದಲ್ಲ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಕೆಲವರು ಅನ್ನಮಯ ಮೊದಲಾದ 5 ಕೂಡ ಕೋಶ ಅಂತಲೇ ಹೇಳಿದ್ದಾರೆ. ಇನ್ನು ಕೆಲವರು ಒಂದು ಅದರಲ್ಲಿ ಜೀವಾತ್ಮ ಆನಂದಮಯ ಅನ್ನೋದು, ಉಳಿದೆಲ್ಲವೂ ಕೋಶ ಅಂತ ಹೇಳಿದ್ದಾರೆ. ಹಿಂದೆ ನಾವು ಅದನ್ನು ನೋಡಿದ್ದೀವಿ. ಅದು ಯಾವುದು ಕೂಡ ಉಚಿತ ಅಲ್ಲ, ಎಲ್ಲವೂ ಕೂಡ ಪರಮಾತ್ಮನ ರೂಪಗಳನ್ನೇ ಅಲ್ಲಿ ವರ್ಣನೆ ಮಾಡಿರುವುದು ಅಂತ ಅದರ ತಾತ್ಪರ್ಯ. ಈ ಶ್ರುತಿ ಶಾಸನಂ ಅಂತ ಏನು ಬಂತಲ್ಲ, ಶ್ರುತಿ ಶಾಸ್ತಿ ಅಂತ. ಶಾಸ್ತಿ ಅಂತನ್ನುವುದಕ್ಕೆ
ವಿಜಯಧ್ವಜ ಗುರೋರ್ಥ ದೀಪಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾರೆ, ಶ್ರುತಿ ಶಾಸನ ಸದೃಶಿ. ಶ್ರುತಿ ಅಂತನ್ನೋದು ಒಂದು ರೀತಿಯಾದ ಶಾಸನ ಇದ್ದಂತೆ. ಶಾಸನದಲ್ಲಿ ಅಂದರೆ ಕಲ್ಲಿನ ಶಿಲೆಯ ಫಲಕಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಹಿಂದಿನವರು ದಾಖಲಿಸಿರ್ತಾರೆ. ಅದೆಷ್ಟು ಸ್ಪಷ್ಟವಾಗಿರ್ತದೋ ಹಾಗೆ ಶ್ರುತಿಯು ಕೂಡ ದಾಖಲಿಸಿದೆ ಅಂತದರ ತಾತ್ಪರ್ಯ ಆಗ್ತದೆ. ಇತ್ಯಾಹ ಭಗವಾನ್ ಸೂತ್ರಕಾರ. ಭಾವದೀಪ ಟಿಪ್ಪಣಿಯಲ್ಲಿ ಸ್ಥಾನದ್ವಯೇ ಬ್ರಹ್ಮವಲ್ಯಾಂ ಭೃಗುವಲ್ಯಾಂ ಚ ಇತ್ಯರ್ಥಃ. ಎರಡು ವಲ್ಯಗಳಲ್ಲಿ ಈ ಥರದ ರೂಪ ಬಂದಿದೆ. ಅನ್ನಮಯಂ ಉಪಸಂಕ್ರಾಮತಿ ಇತ್ಯಾದಿ ರೂಪೇಣ ಭೃಗುವಲ್ಯಾಮಪಿ ಶ್ರವಣಾದಿ ಇತ್ಯರ್ಥಃ. ಅಲ್ಲಿ ಒಟ್ಟು ಎರಡೆರಡು ಕಡೆ ಬಂದಿದೆ. ಹೇಗೆ ಬಂದಿದೆ ಅಂದರೆ, ಒಂದು ಕಡೆ ಉಪಸಂಕ್ರಾಮತಿ ಅಂತ ಹೀಗೆ ಬಂದಿದೆ. ಈ ಆತ್ಮನನ್ನ ತಲುಪ್ತಾನೆ, ಈ ಪರಮಾತ್ಮನ ಈ ರೂಪವನ್ನು ತಲುಪ್ತಾನೆ, ಆ ರೂಪವನ್ನು ತಲುಪ್ತಾನೆ ಅಂತ ಹೀಗೆಲ್ಲ ಬಂದಿದೆ. ಇನ್ನು ಕೆಲವು ಕಡೆ ಸಂಕ್ರಮ್ಯ ತಲುಪಿ ಅಂತ ಹೀಗೆ ಬಂದಿದೆ. ಸಂಕ್ರಮ್ಯ ಅಂತನ್ನೋದು ಈ ಅನ್ನಮಯ ಆತ್ಮಾನು ಉಪಸಂಕ್ರಾಮತಿ ಇತ್ಯಾದಿ ಪಂಚವಾಕ್ಯಾನ್ಯಪಿ ಗ್ರಾಹ್ಯಾಣಿ, 5 ವಾಕ್ಯಗಳನ್ನು ಗ್ರಹಣ ಮಾಡಬೇಕು. ಒಂದು ಕಡೆ ಸಂಕ್ರಾಮತಿ ಅಂತ ಬಂದಿದೆ, ಒಂದು ಕಡೆ ಸಂಕ್ರಮ್ಯ ಅಂತ ಬಂದಿದೆ. ಇವು ಆ ಭೃಗುವಲ್ಲಿ ಮತ್ತು ಬ್ರಹ್ಮಾನಂದವಲ್ಲಿಯಲ್ಲಿ ಬಂದಿರುವಂಥದ್ದು. ಇದಕ್ಕೆ ಕನ್ನಡ ಅನುವಾದದಲ್ಲಿ ಆ ಎಲ್ಲ 5 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೆಚ್ಚು ಅರ್ಥ ನೋಡಬೇಕಾದ ಅಗತ್ಯ ಇಲ್ಲ. ಈಗ ಈ ಪ್ರಾಣಮಯವನಾದ ಆತ್ಮನನ್ನು ದಾಟಿ ಅಂತ ಹೀಗೆಲ್ಲ ಬಂದಿದೆ. ಆತ್ಮನನ್ನು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಒಂದು ವೇಳೆ ಕೋಶ ಆಗಿದ್ದರೆ, ಪ್ರಾಣ ಅನ್ನಮಯಾದಿ 5 ಜಡವಾದ ಕೋಶಗಳಾಗಿದ್ದರೆ ಆತ್ಮ ಅಂತ ಅಲ್ಲಿ ಹೇಳ್ತಿರ್ಲಿಲ್ಲ. ಆದ್ದರಿಂದ ಅದ್ಯಾವುದು ಕೂಡ ಉಚಿತ ಅಲ್ಲ. ಕೋಶ ಅನ್ನೋ ಅರ್ಥ ಮಾಡೋದು ಸರಿಯಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ಪರಮಾತ್ಮನ ರೂಪಗಳ ಪರವಾಗಿ ಅರ್ಥ ಮಾಡಬೇಕು. ಅನುಭಾಷ್ಯ ಇತ್ಯರ್ಥ. ಸ್ಥಾನದ್ವಯ ಅದಕ್ಕಿಂತ ಮುಂಚೆ ಅನುಭಾಷ್ಯ ಅಂದರೆ ಅನುವ್ಯಾಖ್ಯಾನ ಅಂತ ತಾತ್ಪರ್ಯ. ಶಾಸ್ತಿ ಅಂದರೆ ಒಂದು ಶಾಸನ ಮಾಡ್ತಾ ಇದೆ. ವಾದಿರಾಜ ಸ್ವಾಮಿಗಳು ಹೇಳಿದಂತೆ ಪ್ರಬಲವಾದಂಥ ಏಷ ಆದೇಶ, ಏಷ ಉಪದೇಶ ಅಂತ ಶಾಸನ ಮಾಡುವುದು, ದೃಢವಾದ ಧ್ವನಿಯಿಂದ ಹೇಳುವುದು ಅಂತ ಒಂದು ತಾತ್ಪರ್ಯ. ಇನ್ನೊಂದು ಶಾಸ್ತಿ ಅಂದರೆ ವರ್ಣನೆ ಮಾಡುವುದು. ಶಾಸ್ತಿ ಶಂಸತಿ, ಹೇಳುವುದು, ವರ್ಣಿಸುವುದು ಅಂತ ಕೂಡ ಅರ್ಥ ಆಗ್ತದೆ. 2 ಅರ್ಥಗಳನ್ನು ಇಟ್ಕೋಬಹುದು. ಅದು ಮತ್ತೊಂದು ವ್ಯಾಖ್ಯಾನದಲ್ಲೂ ಬಂದಿದೆ ಆ ಥರ. ತತ್ವ ಪ್ರದೀಪಕ್ಕೆ ಸಂಬಂಧಪಟ್ಟಂತೆ 1-2 ಮಾತುಗಳು ಗೋವಿಂದಾಚಾರ್ಯ ಹೇಳ್ತಾರೆ. ಏತತ್ ಸೂತ್ರ ಭಾಷ್ಯಸ್ಯ ಟೀಕಾ ಕೋಶೇಶು ನೋಪಲಭ್ಯತೆ. ತ್ರಿವಿಕ್ರಮ ಪಂಡಿತರ ಟೀಕಾ ಕೋಶಗಳಲ್ಲಿ, ಕೋಶ ಅಂತ ಶಬ್ದದಿಂದ ಅವ್ರು ಹೇಳುವುದು ಆ ಹಸ್ತಲಿಖಿತ ಪ್ರತಿಗಳಲ್ಲಿ ಕಾಣಿಸೋದಿಲ್ಲ ಅಂತ. ಲಿಪಿಕೃತ್ ಪ್ರಮಾದೇನ ಪ್ರಾಯಃ ಲುಪ್ತಂ ಸ್ಯಾತ್. ತ್ರಿವಿಕ್ರಮ ಪಂಡಿತರು ಹಾಗದನ್ನು ಬಿಡೋರಲ್ಲ, ಮರೆತಿರುವವರಲ್ಲ, ಪ್ರಾಯ ಬರೆದಿದ್ದಿರಬೇಕು, ಆದರೆ ಲುಪ್ತವಾಗಿದೆ ಅಂತ ಅದರ ತಾತ್ಪರ್ಯ ಹೇಳ್ತಾರೆ ಅವರು. ಆದ್ದರಿಂದ ಅಲ್ಲೊಂದೇನು ಭಾವ ಇದ್ದಿರಬೇಕು ಆ ತ್ರಿವಿಕ್ರಮ ಪಂಡಿತರದು ಅಂತ ವಾಕ್ಯಗಳನ್ನು ಕೂಡ ಅಲ್ಲಿ ಅವರು ಹೇಳ್ತಾರೆ. ಅದೇನು ಅಷ್ಟು ಮುಖ್ಯ ಅಲ್ಲ. ಇಲ್ಲಿ ಈ ಏತಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಸಮಗ್ರ ಋಕ್. ಇದಿಷ್ಟು ವೇದವಾಕ್ಯ ತೈತ್ರಿಯ ಉಪನಿಷತ್ನಲ್ಲಿ ಬಂದಿದೆ. ಸತ್ಯಂ ಜ್ಞಾನಂ ಅನಂತಂ ಇದೆಲ್ಲವೂ ಕೂಡ ಬ್ರಹ್ಮನಿಗೆ ವಿಶೇಷಣ. ಇಂಥ ಲಕ್ಷಣವುಳ್ಳ ಬ್ರಹ್ಮನನ್ನು ಯಾರು ಗುಹಾಯಾಂ ಪರಮೇ ವ್ಯೋಮನ್ ನಿಹಿತಂ, ನಮ್ಮ ಹೃದಯ ಗುಹೆಯಲ್ಲಿ ಪರಮ ವ್ಯೋಮ ಅಂದರೆ ಸೂಕ್ಷ್ಮವಾದ ಆಕಾಶದಲ್ಲಿ ಇದ್ದಾನೆ ಅಂತ ಯಾರು ತಿಳಿತಾನೋ ಅವನು ವಿಪಶ್ಚಿತ ಬ್ರಹ್ಮಣ, ಜ್ಞಾನಿಯಾದ ಬ್ರಹ್ಮನ ಜೊತೆಗೆ ಎಲ್ಲ ಕಾಮಗಳನ್ನು ಅನುಭವಿಸ್ತಾನೆ ಅಂತ ಇಷ್ಟು ವೇದವಾಕ್ಯ. ಈಗ ನೋಡಿ, ನಾವು ಚಿಕ್ಕವರಿದ್ದಾಗಿಂದಲೂ ಕೂಡ ನಮಗೆ ಹೇಳಿಕೊಡ್ತಾ ಇದ್ದದ್ದು ಯಾವ ಥರ ಇತ್ತು ಅನ್ನೋದನ್ನು ನಾನು ನೆನಪು ಮಾಡಿಕೊಂಡೆ. ನಿನ್ನೆ ಇದನ್ನು ಪಾಠ ಮಾಡುವಾಗ ನಾವ್ಯಾಕೆ ಇದನ್ನು ಹೇಳ್ತಾ ಇದ್ದೀವಿ, ಬ್ರಹ್ಮಣ ಸಹ ಅಂತ ಆಗಬೇಕಲ್ಲ ಅಂತ ಒಂದು ಸಂಶಯ ನನಗೂ ಕೂಡ ಬಂದಿತ್ತು. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಈ ತೈತ್ರಿಯ ಉಪನಿಷತ್ನಲ್ಲಿ ಬ್ರಹ್ಮಣ ಸಹ, ಬ್ರಹ್ಮನ ಜೊತೆಗೆ ಅಂತ ಅರ್ಥ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮನ ಜೊತೆಗೆ, ಸರ್ವಜ್ಞನಾದ ಬ್ರಹ್ಮನ ಜೊತೆಗೆ ಎಲ್ಲ ಕಾಮಗಳನ್ನು ಅನುಭವಿಸ್ತಾನೆ ಅಂತ. ನಾವು ಈ ಲೌಕಿಕ ವಾಕ್ಯಗಳಲ್ಲಿ
ರಾಮ ಸೀತೆಯ ಸಹ ಗಚ್ಚತಿ. ಸಹ ಸೀತೆಯ ಅಂತ ಯಾರು ಪ್ರಯೋಗ ಮಾಡೋದಿಲ್ಲ. ಒಂದು ವೇಳೆ ಹಾಗೇನಾದ್ರು ಸಮಾಸ ಹಾಗೇನಾದ್ರು ಮಾಡೋದಿದ್ರೆ, ಸಹ ಅನ್ನೋದನ್ನು ಮುಂಚೆ ಹಾಕುವುದಿದ್ರೆ ಸಹ ಸೀತಃ, ಸ ಸೀತಃ ಸಹ ಸೀತಃ ಅಂತ ಎರಡು ಸಮಾಸ ಪದಗಳನ್ನು ಪ್ರಯೋಗ ಮಾಡ್ತಾರೆ, ಸಮಸ್ತ ಪದಗಳನ್ನು. ಸೀತೆಯ ಸಹ ವರ್ತತೆ ಇತಿ ಸಸೀತಃ ಅಂತ ಒಂದಿದು. ಸಹ ಅನ್ನೋ ಅರ್ಥದಲ್ಲಿ ಸ ಪ್ರತ್ಯಯ ಬಂದ್ಬಿಡ್ತದೆ. ಅಥವಾ ಸಹ ಅನ್ನೋ ಅರ್ಥದಲ್ಲಿ ಮತ್ತೆ ಸಹ ಅಂತಾನೆ ಹಾಗೆ ಉಳಿದು ಸಹಸೀತಃ ಅಂತ ಆಗ್ತದೆ. ಇದು ಸಹಸೀತಃ ಅನ್ನೋದು ಸಸೀತಃ ಅನ್ನೋದು ಎರಡೂ ಕೂಡ ಸಮಸ್ತ ಪದಗಳೇ. ಏನಿದ್ರು ಸಹಸೀತೆಯ ಅಂತ ಎಲ್ಲಿಯೂ ಕಾಣಿಸೋದಿಲ್ಲ. ಅದು ಸೀತೆಯ ಸಾಕಂ, ಸೀತೆಯ ಸಮಂ, ಸೀತೆಯ ಅಂತ ನಾವೇನು ಸಾಕಂ ಸಾರ್ಧಂ ಸಹ ಇತ್ಯಾದಿ ಕೆಲವು ಶಬ್ದಗಳನ್ನು ವ್ಯಾಕರಣದಲ್ಲಿ ಹೇಳಿದ್ದಾರೆ. ಅವೆಲ್ಲ ಶಬ್ದಗಳು ಇದ್ದಾಗಲೂ ಕೂಡ ಯಾವುದರ ಜೊತೆಗೆ ಅಂತ ಹೇಳ್ತೀವೋ, ಯಾವ ವ್ಯಕ್ತಿಯ ಜೊತೆಗೆ ಅಂತ ಹೇಳ್ತೀವೋ ಅದಕ್ಕೆ ತೃತೀಯ ವಿಭಕ್ತಿ ಬರಬೇಕು ಅಂತ ನಿಯಮ ಇದೆ. ಅಂತೂ ತೃತೀಯ ವಿಭಕ್ತಿ ಬಂದು ಅದರ ನಂತರ ಸಹ ಅಂತಿರಬೇಕು. ಇಲ್ಲಿ ಸಹ ಬ್ರಹ್ಮಣ ಅಂತಿದೆಯಲ್ಲ, ಯಾಕೆ ಹೀಗಿದೆ ಅಂತ ನನಗೆ ಒಂದು ಆಲೋಚನೆ ಬಂದಿತ್ತು. ಆದರೆ ಪ್ರಾಯ ಅದು ಈ ಲೌಕಿಕ ವ್ಯಾಕರಣದ ನಿಯಮಗಳನ್ನು ಅವಲಂಬಿಸಿಲ್ಲ, ವೈದಿಕ ವ್ಯಾಕರಣದ ನಿಯಮಗಳನ್ನು ಅವಲಂಬಿಸಿದೆ ಅಂತ ನಾವು ಸಮಾಧಾನ ಮಾಡಿಕೊಳ್ಬೇಕು. ಇದು ಆ ಪ್ರಯೋಗದ ಬಗ್ಗೆ ಆಯಿತು. ಮತ್ತೆ ನಾವು ಇದನ್ನು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದು ನಿರ್ಣಯವನ್ನು ಗೋವಿಂದಾಚಾರ್ಯ ಹೇಳ್ತಾರೆ. ಈ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ ಓಂ ಅನ್ನುವ ತತ್ವ ಪ್ರದೀಪದ ವ್ಯಾಖ್ಯಾನ ಮಾಡುವಾಗ ಅತ್ರ ಕೇಚಿತ್ ವೇದ ಪಾಠಕಾಹ ಅಂತ. ಕೇಚಿತಿಯಾಗಿ ನಾವು ಕೂಡ ಹಾಗೆ ಓದ್ತಾ ಇದ್ವಿ. ನನಗೆ ನಿನ್ನೆ ಮೊನ್ನೆ ತಾನೇ ಆ ಸಂಶಯ ಬಂತು. ಸೋಷ್ಣುತೆ ಸರ್ವಾನ್ ಕಾಮಾಹ ಸಹ ಅಂಥೇಳಿ ಫುಲ್ ಸ್ಟಾಪ್ ಹಾಕ್ತೀವಿ. ಬ್ರಹ್ಮಣ ವಿಪಶ್ಚಿತೇತಿ ಅಂತ ಮುಂದೆ ಇನ್ನೊಂದು ಪಾದ ಹೇಳ್ತೀವಿ. ಆಮೇಲೆ ಅದಕ್ಕೆ ಅರ್ಥನೂ ಹೇಳ್ತೀವಿ. ವಿಪಶ್ಚಿತ ಸರ್ವಜ್ಞೇನ ಬ್ರಹ್ಮಣ ಸಾ ತದ್ರೂಪೇಣ ಸರ್ವಾನ್ ಕಾಮಾನ್ ಸಹ ಯುಗಪತ್ ಅಶ್ನಾತಿ ವ್ಯಾಪ್ನೋತಿ ಅಂತ ನೋಡಿ. ಸರ್ವಜ್ಞನಾದ ಬ್ರಹ್ಮನ ರೂಪದಿಂದ, ಪ್ರಾಯ ಅವನ ಅನುಗ್ರಹದಿಂದ ಅಂತ ಅರ್ಥ. ಸರ್ವಾನ್ ಕಾಮಾನ್ ಎಲ್ಲ ಕಾಮಗಳನ್ನು ಕೂಡ, ಸಹ ಅಂದರೆ ಒಟ್ಟಿಗೇನೆ, ಅಶ್ನಾತಿ ಅಂದರೆ ತಿಳ್ಕೊತಾನೆ, ಅನುಭವಿಸ್ತಾನೆ ಅಂತ ಹೀಗೆ ಅರ್ಥ ಹೇಳ್ತಾರೆ. ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ಹಾಗಲ್ಲ, ಅದು ಪಾಠವೇ ಹಾಗಲ್ಲ. ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಹೇಳಿದ್ದಾರೆ ಆಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆಚಾರ್ಯರು ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಮಾತ್ರ ಹೇಳಿದ್ದಾರೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ ಅನ್ನೋದನ್ನು ಹೇಳಲೇ ಇಲ್ಲ ಅವರು. ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಅಷ್ಟನ್ನು ಮಾತ್ರ ಹೇಳುವ ಮೂಲಕ ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ ನಿಲ್ಲಿಸಬೇಕು. ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಉತ್ತರಾರ್ಧದಲ್ಲಿ ಪಾದ ವಿಭಾಗ ಮಾಡಬೇಕು ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಬ್ರಹ್ಮಣ ಸಹ ಭುಂಕ್ತೆ ಅಂತ ಅರ್ಥ. ಅದಕ್ಕೆ ಸಹ ಅಂದರೆ ಒಟ್ಟಿಗೆ ಎಲ್ಲ ಕಾಮಗಳನ್ನು, ಎಲ್ಲ ಭೋಗ ಪದಾರ್ಥಗಳನ್ನು ಒಟ್ಟಿಗೆ ಅನುಭವಿಸ್ತಾನೆ ಅಂತ ಅರ್ಥ ಸರಿಯಲ್ಲ. ಎಲ್ಲ ಪದಾರ್ಥಗಳನ್ನು ಚತುರ್ಮುಖ ಪರಮಾತ್ಮನ ಜೊತೆಗೆ ಇದ್ದುಕೊಂಡು ಎಲ್ಲ ಭೋಗಗಳನ್ನು ಅನುಭವಿಸ್ತಾನೆ ಅಂತ ಅದಕ್ಕೆ ಅರ್ಥ ಅಂತ ಗೋವಿಂದಾಚಾರ್ಯರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ತೇನ ಸಹ ಯೋಗ ತದ್ಯೋಗ ಇತ್ತೀಚ ಸೂತ್ರಾರ್ಥಂ ಇತ್ಯುಕ್ತಂ. ತೇನ ಸಹ ಅಂದ್ರೆ ಅವನ ಜೊತೆಗೆ ಯೋಗ ಅಂತ ಅರ್ಥ. ತಸ್ಯ ಯೋಗ ಅಂತ ಹೀಗೇನು ಅರ್ಥ ಆಗಬೇಕಾದ್ರೆ ತೇನ ಸಹ ಯೋಗ ಅಂತ. ಇದನ್ನೆಲ್ಲ ತಿಳಿಸುವುದಕ್ಕೋಸ್ಕರ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಆಚಾರ್ಯರು ಆ ಕೊನೆಯ ಪಾದವನ್ನು ಮಾತ್ರ ಉದ್ಧರಿಸಿದ್ದಾರೆ. ಅಲ್ಲಿ ಸಾಂಪ್ರದಾಯಿಕವಾಗಿ ಪಾಠ ಪದ್ಧತಿ ಬಂದಿದೆಯಲ್ಲ, ಸರ್ವಾನ್ ಕಾಮಾಹನ್ ಸಹ ಅಂತ ಅದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಅದು ಹೇಗೆ ಬಿಡೋದು ಅಂತೆಲ್ಲ ಚರ್ಚೆ ಕೂಡ ಮಾಡಿದ್ದಾರೆ ಗೋವಿಂದಾಚಾರ್ಯ. ಯಜುರ್ ಮುಂದೆ ಈ ಅಲ್ಲೇ ತೈತರಿಯ ಉಪನಿಷತ್ನಲ್ಲಿ ಯಜುರ್ ವಿವೇಕ ಅಂತ ಹೇಳಿ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ತೈತರಿಯ ಉಪನಿಷತ್ತು ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಯಜುರ್ ವಿವೇಕ ಅನ್ನೋ ಮಾತನ್ನು ಅವರು ಉದ್ಧರಿಸಿದ್ದಾರೆ. ಸ್ವಯೋಗ್ಯಂ ಬ್ರಹ್ಮವಿದ್ ಭುಂಕ್ತೆ ವಿರಿಂಚೇಣ ಪರೇಣ ಚ ಬ್ರಹ್ಮಣ ಸಹ ತದ್ವಶ್ಯ ಸುಖಮೇನನ್ನ ದುಷ್ಕೃತಂ ಅಂತ ಇದು ಇನ್ನೊಂದು ಮಾತು. ನಿನ್ನೆ ಒಬ್ಬರು ನಿಮ್ಮಲ್ಲಿ ಕೇಳಿದ್ರು, ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಅನ್ನೋದಕ್ಕೆ ಚತುರ್ಮುಖ ಬ್ರಹ್ಮನ ಜೊತೆಗೂ ಅಂತಾನೆ ಅರ್ಥ ಬರ್ತದ ಅಂತ. ನಾನು ಆಮೇಲೆ ನೋಡಬೇಕು ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ಅದಕ್ಕೆ ಆಧಾರ ನಮಗೆ ಕಾಣಿಸ್ತದೆ. ಬ್ರಹ್ಮವಿತ್ ಬ್ರಹ್ಮಜ್ಞಾನಿಯಾದವನು ಸ್ವಯೋಗ್ಯಂ ತನಗೆ ಯೋಗ್ಯವಾದ ಎಲ್ಲವನ್ನೂ ಕೂಡ ಭೋಗ ಮಾಡ್ತಾನೆ. ಹೇಗೆ ಅಂದರೆ ವಿರಿಂಚೇನ ಪರೇಣಚ, ಒಂದು ಚತುರ್ಮುಖ ಬ್ರಹ್ಮನ ಜೊತೆಗೂಡಿ, ಇನ್ನೊಂದು ಪರಮಾತ್ಮನ ಜೊತೆಗೂಡಿ ಕೂಡ. ಬ್ರಹ್ಮಣ ಸಹ ತದ್ವಶ್ಯ,
ಅವನ ಪರಮಾತ್ಮನ ಜೊತೆಗೆ ಇದ್ದು ಅವನ ವಶನಾಗಿದ್ದು ಅವನು ಎಲ್ಲವನ್ನು ಕೂಡ ಅನುಭವಿಸ್ತಾನೆ ಅಂತ ಅದರ ತಾತ್ಪರ್ಯ ಹೇಳಿದ್ದಾರೆ. ಇದು ಗೋವಿಂದಾಚಾರ್ಯರು ಅಲ್ಲಿ ತಿಳಿಸಿರುವಂತಹ ಅರ್ಥ. ಅದು ಏನು ಯಜುರ್ವೇದ ವಿವೇಕ ಅಂತ ಒಂದು ಗ್ರಂಥ ಇದೆ, ಅದು ಬ್ರಹ್ಮಾನಂದವಲ್ಲಿಯಲ್ಲಿ ಆಚಾರ್ಯರು, ಅದು ಬ್ರಹ್ಮಾನಂದವಲ್ಲಿಯ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವಂಥದ್ದು. ಅಲ್ಲಿ ಬ್ರಹ್ಮಣ ಸಹ ತದ್ವಶ್ಯ ಸುಖಮೇವ ನ ದುಷ್ಕೃತಂ ಅಂತಿದೆ. ಸುಖಮೇನನ್ನ ದುಷ್ಕೃತಂ ಅಂತ ಇಲ್ಲಿ ಗೋವಿಂದಾಚಾರ್ಯ ಉದ್ಧರಿಸಿದ್ದಾರೆ. ಪಾಠಭೇದ ಇರಬಹುದು, ನಾನು ಪುಸ್ತಕ ನೋಡಿ ಹೇಳುವಾಗ ಏನಂತ ಹೇಳ್ತಿರ್ತೇನೆ. ಇಲ್ಲಿ ಪಾಠ ಯಾವುದು ಸರಿ ಅಂತ ಹೇಳಬೇಕಾದ್ರೆ ಮತ್ತೆ ನಾನು ಭಾಷ್ಯ ಪಾಠ ಉಪನಿಷತ್ ಪಾಠ ಮಾಡಿದಾಗಲೇ ಅದನ್ನು ತೀರ್ಮಾನ ಮಾಡೋದು ಸಾಧ್ಯ. ಈಗ ನಾನು ಎದುರಿಗಿರೋ ಪುಸ್ತಕದಲ್ಲಿ ಹೇಳಿದ್ದೀನಿ. ಅದರಿಂದ ನೀವು ಬೇರೆ ಬೇರೆ ಅದನ್ನು ಗಮನಿಸುವವರು ಇದನ್ನೆಲ್ಲ ನೋಡಬೇಕಷ್ಟೆ. ಗೋವಿಂದಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ಅದ್ರ ಬಗ್ಗೆ ಈ ಮೀಮಾಂಸಕರ ವಿಚಾರಗಳನ್ನು ಹೇಳಿದ್ದಾರೆ. ಅರ್ಥವಶೇನ ವೃತ್ತವಶೇನವ ಪಾದ ವ್ಯವಸ್ಥಾ, ಪಾದದ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಅಲ್ಲಿಗ ಆ ಶ್ಲೋಕ ಅಂತೂ ನಾವು ನೋಡಿದ್ವಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಸೋಷ್ಣುದೇ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾ ವಿಪಶ್ಚಿತ ಅಂತ. ಇಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಒಂದು ಪಾದ, ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ ಇನ್ನೊಂದು ಪಾದ, ಸರ್ವಾನ್ ಕಾಮಾನ್ ಸಹ ಅಂತ ಇನ್ನೊಂದು ಪಾದ, ಬ್ರಹ್ಮಣಾ ವಿಪಶ್ಚಿತ ಅಂತ ಇನ್ನೊಂದು ಪಾದ ಅಂತ ಹೀಗೆ ಸಾಂಪ್ರದಾಯಿಕವಾಗಿ ವಿಭಾಗ ಇರೋದು. ಆದರೆ ಸಹ ಅಂತ ಅನ್ನೋದನ್ನ ಕೊನೆಯ ಪಾದದ ಜೊತೆಗೆ ಇಟ್ಕೊಳ್ಳಿ ಅಂತ ಗೋವಿಂದಾಚಾರ್ಯರು ಅದನ್ನು ತಿಳಿಸಿದ್ದಾರೆ. ಮೀಮಾಂಸಕರ ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ಜೈಮಿನಿಯ ಮಾತುಗಳನ್ನು ಉದ್ಧರಿಸಿದ್ದಾರೆ. ಅಲ್ಲಿ ಸಹ ಅಂತ ಅನ್ನೋದು ಚರಮಪಾದ, ಆ ಮಂತ್ರದ ಕೊನೆಯ ಪಾದದಲ್ಲೇ ಬರಬೇಕಾದ್ರಿಂದ ಅರ್ಥಾಧೀನ ಪಾದ ವ್ಯವಸ್ಥಾವತ್ವಮೇವ ಋಕ್ತ್ವಂ, ಪಾದದ ವ್ಯವಸ್ಥೆ ಯಾವ್ಯಾವ ಪಾದ ಎಷ್ಟೆಷ್ಟು ಪಾದದಲ್ಲಿ ಎಷ್ಟೆಷ್ಟು ಅಕ್ಷರ ಇರಬೇಕು, ಹೇಗೆ ಪಾದಗಳನ್ನು ವಿಂಗಡಣೆ ಮಾಡಬೇಕು ಅನ್ನೋದನ್ನೆಲ್ಲ ಅರ್ಥಕ್ಕನುಸಾರವಾಗಿ ಮಾಡಬೇಕು. ಸಹ ಅನ್ನೋದು ಬ್ರಹ್ಮನ ಜೊತೆಗೆ ಸೇರ್ಕೋಬೇಕದು ಅಂತ ಅದ್ರ ತಾತ್ಪರ್ಯ. ಪಾದಾಂತರಸ್ಥಸ್ಯ ಸಹ ಶಬ್ದಸ್ಯ ಬ್ರಹ್ಮಣ ಇತಿ ಅನನ್ವಯ, ಬ್ರಹ್ಮಣ ಇತ್ಯನೇನ ಅನ್ವಯ ಅನುಪಪನ್ನಃ ಇತಿ ಕುಶಂಕಾ ಅಪಿ ಗರ್ಭಸ್ರಾವೇಣ ಗತ. ಮೂರನೇ ಪಾದದಲ್ಲಿ ಸಹ ಅಂತಿದ್ರೆ ಅದನ್ನ ನಾಲ್ಕನೇ ಪಾದದ ಜೊತೆಗೆ ತಗೊಳ್ಳುವುದು ಹೇಗೆ ಅಂತ ಒಂದು ಪ್ರಶ್ನೆನೂ ಕೆಲವರಿಗೆ ಬರಬಹುದು. ಅದಕ್ಕೆ ಉತ್ತರ, ಅದು ಮೂರನೇ ಪಾದದಲ್ಲಿ ಇಲ್ಲವೇ ಇಲ್ಲ, ಇರುವುದೇ ನಾಲ್ಕನೇ ಪಾದದಲ್ಲಿ ಅಂತ ಅದಕ್ಕೆ ಸಮಾಧಾನವನ್ನು ಹೇಳಿದ್ದಾರೆ. ಇಲ್ಲಿ ಅವರು ಇಲ್ಲಿವರೆಗೆ ನಾನು ಕೂಡ ಅದನ್ನು ಗಮನಿಸಿರಲಿಲ್ಲ. ಸಾಂಪ್ರದಾಯಿಕವಾಗಿ ಏನು ಪಾಠ ಓದ್ತಿದ್ವಿ ಹಾಗೆ ಓದ್ತಾ ಇದ್ವಿ. ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾವಿಪಶ್ಚಿತೇತಿ ಅಂತಲೇ ಓದ್ತಾ ಇದ್ವಿ. ಇನ್ನು ಮುಂದೆ ಸರ್ವಾನ್ ಕಾಮಾನ್ ಅಂತ ಓದಿ ಸಹ ಬ್ರಹ್ಮಣಾವಿಪಶ್ಚಿತ ಅಂತ ಓದಬೇಕು ಅಂತ ತಿಳಿತು. ಆದರೆ ಒಂದು ವಿಷಯ, ಇದನ್ನು ನೀವು ಮೊದಲಿಂದ ಕೇಳ್ತಾ ಇರೋರೆಲ್ಲ ಗಮನಿಸಬೇಕು. ಈ ಗೋವಿಂದಾಚಾರ್ಯ ಏನು ಹೇಳ್ತಾರೆ, ಹಾಗೆ ಎಲ್ಲನೂ ಹಾಗೇ ನಾನು ಕೇಳೋದಿಲ್ಲ, ಅದನ್ನು ನಂಬೋದೂ ಇಲ್ಲ, ಅದನ್ನೆಲ್ಲವನ್ನು ಕಾರ್ಯರೂಪಕ್ಕೆ ತರ್ತೇನೆ ಅಂತನೂ ಇಲ್ಲ. ಕೆಲವು ಸರಿ ಅಲ್ಲಿದೆ ಅನ್ನೋದನ್ನು ಗಮನಿಸಿರ್ತೇನೆ ಮಾತ್ರ, ಅಷ್ಟು ಗೊತ್ತಾಗ್ತದೆ. ಗೋವಿಂದಾಚಾರ್ಯ ಹೇಳಿದ್ದನ್ನು ಮೀರಿ ಕೆಲವು ಸತ್ಯಾಂಶಗಳು ಇರ್ತಾವೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಮತ್ತೊಂದನ್ನು ವಿಚಾರ ಮಾಡಿದ್ದಾರೆ ಗೋವಿಂದಾಚಾರ್ಯಲ್ಲಿ, ಅದನ್ನು ಒಂದು ಸ್ವಲ್ಪ ಹೇಳೋಣ. ಬ್ರಹ್ಮಣ ಸಹ, ಬ್ರಹ್ಮನ ಜೊತೆಗೆ ಇದನ್ನೆಲ್ಲವನ್ನು ಅನುಭವಿಸ್ತಾನೆ ಅಂತ ಹೇಳಿದರೆ ಬ್ರಹ್ಮ ಅಪ್ರಧಾನನಾದ್ನಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆಂದ್ರೆ ರಾಮ ಲಕ್ಷ್ಮಣನ ಜೊತೆಗೆ ಬಂದ ಅಂತ ಹೇಳಿದಾಗ ರಾಮ ಪ್ರಧಾನ ಆದ, ಲಕ್ಷ್ಮಣನ ಜೊತೆಗೆ ಅಂತ ಅನ್ನೋದು ಅಪ್ರಧಾನ, ಲಕ್ಷ್ಮಣ ಅನ್ನೋದು ಅಪ್ರಧಾನನಾದ. ರಾಜರು ತಮ್ಮ ಅಂಗರಕ್ಷಕರ ಜೊತೆಗೆ ಬಂದರು ಅಂತ ಹೇಳಿದಾಗ ರಾಜರಿಗೆ ಪ್ರಾಧಾನ್ಯ ಬರ್ತದೆ, ಅಂಗರಕ್ಷಕರಿಗೆ ಅಪ್ರಾಧಾನ್ಯ ಬರ್ತದೆ. ಆದ್ರಿಂದ ಬ್ರಹ್ಮಣ ಸಹ ಅಂತ ಹೇಳಿಬಿಟ್ರೆ ಈ ಜೀವನಿಗೆ ಅಲ್ಲಿ ಪ್ರಾಧಾನ್ಯ ಬಂತಲ್ಲ, ಬ್ರಹ್ಮನಿಗೆ ಅಪ್ರಾಧಾನ್ಯ ಬಂತಲ್ಲ ಅಂತ ಒಂದು ಜಿಜ್ಞಾಸೆನೂ ಬರಬಹುದು. ಆದರೆ ಅದೆಲ್ಲ ಸರಿಯಲ್ಲ. ಅವರು ವೈಯಾಕರಣದೊಂದು ಪ್ರಕ್ರಿಯೆ ಹೇಳಿದ್ದಾರೆ, ಅದೆಲ್ಲ ಪ್ರಕ್ರಿಯೆಯನ್ನು ಹಾಗೆ ನಾವು ನೇರವಾಗಿ ಇಟ್ಕೋಬಾರ್ದು. ಸಹಯುಕ್ತೆ ಅಪ್ರಧಾನೆ ಅಂತ 2ನೇ ಅಧ್ಯಾಯದ 3ನೇ ಪಾದದ 19ನೇ ಸೂತ್ರ, ಅದು ಅಷ್ಟಾಧ್ಯಾಯಿ ಪಾಣಿನಿಯಲ್ಲಿ. ಅದನ್ನ ಜಯಾದಿತ್ಯ ಅಂತನ್ನುವ ವ್ಯಾಕರಣ ತಜ್ಞ, ಅವನ ಗ್ರಂಥದ ಹೆಸರು ನನಗೂ ಈಗ ನೆನಪಿಲ್ಲ, ಅದನ್ನ ಹೇಳಿದ್ದಾನೆ. ಯಸ್ಯ ಪ್ರತೀಯಮಾನ ಸಂಬಂಧ ಸಹ ಅಪ್ರಧಾನ. ಈಗ ಪುತ್ರೇಣ ಸಹ ಆಗತಃ ಪಿತಾ ಅಂತ ಹೀಗೆ ಹೇಳಿದಾಗ ಈ ಪಿತೃವಿಗೆ ಆ ಕ್ರಿಯೆಯ ಸಂಬಂಧವನ್ನು ಹೇಳ್ತಾರೆ. ಮಗನ ಜೊತೆಗೆ ತಂದೆ ಬರ್ತಿದ್ದಾನೆ ಅಂತ. ಪುತ್ರಸ್ಯತು ಪ್ರತೀಯಮಾನ ಇತಿ ತಸ್ಯ ಅಪ್ರಾಧಾನ್ಯ. ಆದರೆ ಅಲ್ಲಿ ಪುತ್ರನಿಗೆ ಅಪ್ರಾಧಾನ್ಯವನ್ನು ತಿಳ್ಕೋಬಹುದು. ಕೆಲವು ಕಡೆ
ಈ ಮಾತ್ರಾ ಸಹ ಆಗತಃ ಶಿಶು ಅಂತ ಹೀಗೆ ಹೇಳಿದಾಗ ಇಲ್ಲಿ ನೋಡಿ, ಶಿಶುವಿಗೆ ಪ್ರಾಧಾನ್ಯ, ತಾಯಿಗೆ ಅಪ್ರಾಧಾನ್ಯ ಅಂತ ಅರ್ಥ ಅಲ್ಲ. ಯಾಕೆಂದರೆ ಅಧೀನ ಅಂತ ಅರ್ಥ ಅಲ್ಲಿ. ಮಗುವಿನ ಆಗಮನ ಅದು ತಾಯಿಯ ಅಧೀನ ಅಂತ ಅರ್ಥ ಆಗ್ತದೆ. ಹಾಗೆ ಬ್ರಹ್ಮಣ ಸಹ ಅಂದರೆ ಬ್ರಹ್ಮನ ಅಧೀನನಾಗಿ ಇವನು ಸುಖಗಳನ್ನ ಅನುಭವಿಸ್ತಾನೆ, ಹೊರತು ಸ್ವಾತಂತ್ರ್ಯದಿಂದ ಅನುಭವಿಸುವುದಿಲ್ಲ ಅಂತ ಬ್ರಹ್ಮಣ ಸಹ ತದ್ವಶ್ಯ ಅಂತ ಆಚಾರ್ಯರು ಆಯುರ್ವೇದ ಭಾಷ್ಯದಲ್ಲಿ, ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಆ ಒಂದು ಗ್ರಂಥವನ್ನು ಉದ್ಧರಿಸಿದ್ದಾರೆ. ಅದರ ಮೂಲಕ ಅವನ ಅಧೀನನಾಗಿ ಅನ್ನೋ ಮಾತಿನಿಂದ ಅದನ್ನೆಲ್ಲ ತಿಳಿಸಿದ್ದಾರೆ. ಅದರಿಂದ ಯಾವುದೇ ವ್ಯಾಕರಣ ಇರಲಿ, ಸಹ ಅಂತ ಬಂದ ಕೂಡಲೇ ಸಹ ಅನ್ನೋದು ಯಾವುದ್ರ ಜೊತೆಗಿರ್ತದೋ ಅದು ಅಪ್ರಧಾನ ಅಂತ ನಾವು ಕಣ್ಮುಚ್ಚಿ ತೀರ್ಮಾನ ಮಾಡಬಾರ್ದು. ಅಲ್ಲಲ್ಲಿಯ ಅರ್ಥ ವ್ಯವಸ್ಥೆ ಹೇಗಿರ್ತದೋ ಅದೇ ಮುಖ್ಯ ಅನ್ನೋದನ್ನು ತಿಳಿಸಿದ್ದಾರೆ. ಗೋವಿಂದಾಚಾರ್ಯ ಟಿಪ್ಪಣಿಯಲ್ಲಿ ನಾನು ನೇತರೋನುಪತ್ತೇ ಇತ್ಯನೇನ ಭೇದ ವ್ಯಪದೇಶಾಚೇತಿ ಗತಾರ್ಥಂ, ನೇತರೋನುಪತ್ತೇ ಅಂತ ಹಿಂದೆ ಸೂತ್ರ ನೋಡಿದ್ದೀವಿ. ಅಲ್ಲಿಯೂ ಕೂಡ ಭೇದವನ್ನು ತೋರಿಸಿದ್ದಾರೆ ಜೀವ ಪರಮಾತ್ಮರಿಗೆ. ಮತ್ತೀಗ ಭೇದ ವ್ಯಪದೇಶಾಚಾರ ಸೂತ್ರ ಯಾಕೆ ಬಂತು ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಮತ್ತೆ ನೇತರೋನುಪತ್ತೇ ಭೇದ ವ್ಯಪದೇಶಾಚಾರ ಅಂತ ಇವೆರಡೂ ಸೂತ್ರ ಹೇಳಿದ ಮೇಲೆ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತ್ರಿ ಅನ್ನೋ ಸೂತ್ರನೂ ಕೂಡ, ಅದರ ಪ್ರಯೋಜನವೂ ಕೂಡ ಆ ಹಿಂದಿನ ಎರಡು ಸೂತ್ರಗಳನ್ನು ಒಂದು ಬಂದಾಯಿತು. ಅದರಿಂದ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತ್ರಿ ಅಂತ ಯಾಕೆ ಬೇಕು ಸೂತ್ರ ಅಂತ ಈಗ ಅದಕ್ಕೆ ಒಂದು ಪ್ರಶ್ನೆ ಬರ್ತದೆ. ಗೋವಿಂದಾಚಾರ್ಯ ವಾಕ್ಯ ನೋಡಿ, ನಾನು ಸಂತಿ ಕೇಚಿತ್ ಆಪ್ರಪದಂ ಆಶಿಖಂ ಸರ್ವತೋದಿಶಂ ಆರೋಪಿತ ಅಭೇದ ಭ್ರಮಾಹ. ಕೆಲವರು ಜನ ಇದ್ದಾರೆ, ಈ ಥರ ಯಾಕೆ ವೇದವ್ಯಾಸರು 2-3 ಸೂತ್ರಗಳನ್ನು ಮಾಡಬೇಕಾಯಿತು ಅಂದರೆ, ಆ ಪ್ರಪದಂ ಈ ಆಶಿಖಂ ಮೇಲೆ ತಲೆ ಕೂದಲಿದೆಯಲ್ಲ ನಮ್ಮ ಚಂಡಿಕೆ ಶಿಖ, ಅಲ್ಲಿಂದ ಮತ್ತೆ ಅಲ್ಲ, ಆ ಪ್ರಪದಂ ಅಂದರೆ ಪಾದದ ಹೆಬ್ಬೆರಡು ತುದಿಯಿಂದ ಆ ಶಿಖೆಯ ತುದಿಯವರೆಗೆ ಎಲ್ಲ ಕಡೆನೂ ಕೂಡ ಅವರಿಗೆ ಸರ್ವತೋದಿಶಂ ಎಲ್ಲ ಕಡೆ ಆರೋಪಿತ ಅಭೇದ ಭ್ರಮಾಹ, ಅಭೇದದ ಭ್ರಾಂತಿ ಅವ್ರ ತಲೆಯಲ್ಲಿ ಹೊಕ್ಕಬಿಟ್ಟಿದೆ ಕೆಲವರಿಗೆ. ತೇಷಾಂ ಕ್ರಿಯಾ ಸಮಭಿಹಾರೇಣ ಬೋಧನೆಯಪಿ ನ ಭೇದ ಬುದ್ಧಿ ಆರೋಹತಿ. ಎಷ್ಟು ಸರಿ ಹೇಳಿದ್ರು ಅವರಿಗೆ ಭೇದ ಅಂತನ್ನೋದು ಒಮ್ಮೆಲೆ ಬುದ್ಧಿಗೆ ಬರೋದಿಲ್ಲ. ಅಪ್ರಬುದ್ಧಾನಾಂ ಬಾಲಾನಾಂ ಕೃತೆ ಶಾಸ್ತ್ರೇಶು ಭೇದವಾದ ಇತ್ಯೇವ ಜಲ್ಪಂತೆ. ಎಷ್ಟು ಸರಿ ಶಾಸ್ತ್ರದಲ್ಲಿ ಭೇದದ ಬಗ್ಗೆ ನಾವು ವರ್ಣನೆ ಮಾಡಿದ್ರು. ಆ ಭೇದ ಇರೋದಿಲ್ಲ ಅಲ್ಪರ ಸಲುವಾಗಿ, ಉತ್ತಮರ ಸಲುವಾಗಿ ಅಭೇದವೇ ಇರೋದು. ಭೇದದ ಉಪಾಸನೆ ಅಂತನ್ನೋದು ಅಪಕ್ವರಾದವರ ಉಪಾಸನೆ, ಪಕ್ವರಾದವರಿಗೆ ಅಭೇದವಾದವೇ ಬೇಕು ಅಂತ ಹೇಳ್ತಾರೆ. ತೇಷಾಂ ದುರಗ್ರಹ ಗ್ರಾಹೇಣ ಸಾತ್ವಿಕಾಹ ಅಪಿ ಮಾಹಂತ ಗ್ರಾಹಿಷತ. ಇವರು ಈ ಥರ ಎಲ್ಲ ಹೇಳ್ತಿರೋದನ್ನು ಕೇಳಿ ಕೇಳಿ ಸಾತ್ವಿಕರಾದವರಿಗೂ ಕೂಡ ಈ ಅಭೇದ ಉಪಾಸನೆ ಅನ್ನೋದು ಮುಖ್ಯ, ಭೇದೋಪಾಸನೆ ಅನ್ನೋದಕ್ಕೆ ಮೆಟ್ಟಲು ಅನ್ನೋ ಭ್ರಮೆಗೆ ಸಾತ್ವಿಕರು ಬೀಳಬಾರದು. ಇತಿ ಭೇದ ಸೂತ್ರಾಣಿ ಆಮ್ರೇಡಯತಿ ಸೂತ್ರಕಾರ. ಈ ಕಾರಣದಿಂದ ಭೇದ ಸೂತ್ರಗಳನ್ನು ಮತ್ತೆ ಮತ್ತೆ ಆಮ್ರೇಡಯತೆ ಕ್ರಿಯಾಪದ ಗಮನಿಸಿ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಿರ್ತಾರೆ. ಬೇರೆ ಬೇರೆ ಸೂತ್ರಗಳಿಂದ ಭೇದವನ್ನು ಹೇಳ್ತಿರ್ತಾರೆ ಸೂತ್ರಕಾರರು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.